ಅದ್ಭುತವಾದ ಒಂದು ಕೆಲಸವನ್ನು ಇವತ್ತೆಲ್ಲ ಮಾಡ್ತಾ ಬರ್ತಾ ಇದೆ. ಕರ್ನಾಟಕದ ಒಂದು ಹಿಸ್ಟ್ರಿಲಿ ಇವತ್ತು ಒಂದು ಕಪ್ಪು ಚುಕ್ಕೆಯ ದಿನ ಅಂತ ಹೇಳ್ಬೋದು. ರಾಜಭವನವನ್ನು ಇವತ್ತು ಕೇಸರಿ ಭವನ ಮಾಡಕ್ ಹೋಗಿದ್ದಾರೆ ಬಿಜೆಪಿಯವರಲ್ಲಿ. ಇವತ್ತು ನೀವೆಲ್ಲ ದಯವಿಟ್ಟು ಜ್ಞಾಪಕ ರಾಜಭವನ ನ್ಯೂಟ್ರಲ್ ಆಗಿ ಜನರ ಹಿತಕ್ಕಾಗಿ ಒಂದು ಕೆಲಸಗಳನ್ನ ಮಾಡ್ಕೊಂಡ್ ಬರ್ಬೇಕಾಯ್ತು. ಆದ್ರೆ ಯಾವುದೋ ಒಂದು ಖಾಸಗಿ ಒಂದು ಕಂಪ್ಲೇಂಟ್ ಮುಖಾಂತರ ಈ ಒಂದು ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈ ಬಿಜೆಪಿಯವರು. ಆದ್ರೆ ಮರಿಬೇಡಿ, ಮುಂಬರುವ ದಿನಗಳಲ್ಲಿ ಶನಿವಾರ, ಭಾನುವಾರ, ಇವತ್ತು ಸೋಮವಾರ ಚಿಕ್ಕಬಳ್ಳಾಪುರಲ್ಲಿ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಬೆನ್ನಿಗೆ ಪ್ರತಿ ಹಿರಿಯ ನಾಯಕರು, ಪ್ರತಿ ಕಿರಿಯ ನಾಯಕರು, ಪ್ರತಿ ಯುವಕರು, ಯುವತಿಯರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬೆನ್ನಿ ನಿಂತಿದ್ದಾರೆ. ಅವರ ಬೆನ್ನಿ ನಿಂತಿರ್ತಾರೆ. ಕೋಟ್ಯಾಂತರ ಜನ ಈ ಒಂದೇ ಸರ್ಕಾರದಲ್ಲ, ಹಿಂದಿನ ಸರ್ಕಾರದಲ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಸರ್ಕಾರದಲ್ಲೂ, ಕಾಂಗ್ರೆಸ್ ಸರ್ಕಾರ ಎಲ್ಲ ನಾಯಕರ ನೇತೃತ್ವದಲ್ಲಿ ಕೋಟ್ಯಾಂತರ ಜನರಿಗೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇರೋದು ಬಿಜೆಪಿ ಅವ್ರಿಗೆ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಯಾವುದೇ ಒಂದು ಚಿಕ್ಕ ವಿಷಯ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು, ಇನ್ನ ನಮ್ಮ ಸುಧಾಕರ್ ಸರ್ ಮುಂದೆ ಮಾತಾಡ್ತಾರೆ, ಅದಕ್ಕೆ ಬಹಳ ಹೆಚ್ಚು ಸಮಯ ಎತ್ತೋಳಲ್ಲ. ಅದಕ್ಕೆ ಇವತ್ತು ರಾಜಭವನವನ್ನು ಕೇಸರಿ ಭವನ ಮಾಡಕ್ ಹೋಗ್ತಾರೆ. ನಿಮ್ಮ ಡಿಸಿ ಆಫೀಸು ನೀವು ಯಾವ್ದನ್ನು ಕೇಸರಿ ಧ್ವಜ ತರಬಾರ್ದು ಅಂತ ನೀವೆಲ್ಲ ಇದನ್ನ ನೋಡ್ಕೋಬೇಕಾಗಿದೆ. ಡಿಸೆಂಬರ್ಗೆ ಈ ಸರ್ಕಾರ ಬಿದ್ದೋಗತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಿರಂತರವಾಗಿ ಕುಮಾರಸ್ವಾಮಿ ಅವರು 19 ಶಾಸಕರನ್ನ ಗೆದ್ದ ನಂತರ ತೀವ್ರ ನಿರಾಶೆಗೆ ಗುರಿಯಾಗಿದ್ದಂತವರು ನೇರವಾಗಿ ಹೋಗಿ ಪ್ರಧಾನಮಂತ್ರಿಗಳ ಕಾಲಿಡ್ಕೊಂಡು ನಿಮಗೆ ಶರಣಾಗತನಾಗಿದ್ದೇನೆ, ನಿಮ್ಮ ಜೊತೆ ಅಧಿಕಾರವನ್ನು ಹಂಚ್ಕೊಳ್ತೀವಿ ಅಂತಕ್ಕಂಥ ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಆಯ್ತು. ಅಂದಿನಿಂದ ನಮ್ಮ ಸುಭದ್ರವಾದಂತ ಸರ್ಕಾರವನ್ನು ಅಸ್ಥಿರ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ಅದೊಂದು ಶುರು ಮಾಡತಕ್ಕಂತ ಕೆಲಸಗಳನ್ನ ಮಾಡಿದ್ರು. ಇವೆಲ್ಲದರ ಜೊತೆಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾರು ಏನೋ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ಹೇಳಿಕೆ, ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ನೀವು ಬಿಜೆಪಿಯ ಮತ್ತು ಜೆಡಿಎಸ್ ನ ಎಲ್ಲಾ ಮಹಾನ್ ನಾಯಕರು ಹೇಳಿರ್ತಕ್ಕಂಥದ್ದು ತಾವು ನೋಡ್ಬೇಕು. ಅಲ್ಲಿಂದ ಪ್ರಾರಂಭ ಆಯಿತು ಕುತಂತ್ರ ಮಾಡ್ತಕ್ಕಂಥ ಕೆಲಸ. ಇಷ್ಟೊತ್ತಿಗಾಗಲೇ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳ ರಾಜ್ಯಗಳಲ್ಲಿ ರಾಜ್ಯಪಾಲರ ರಾಜಭವನಗಳನ್ನ ತಮ್ಮ ಕೈಗಂಬಗಳಾಗಿ ಬಳಸಿಕೊಂಡು ಜನರಿಂದ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳನ್ನ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಅದಕ್ಕೆಲ್ಲ ಅಡ್ಡಿ ಮಾಡತಕ್ಕಂಥ ಕೆಲಸಗಳನ್ನ ಪ್ರಾರಂಭ ಮಾಡಿದ್ರು. ನಾವು ಅದನ್ನ ನಿರೀಕ್ಷೆ ಮಾಡಿದ್ವಿ, ನಮ್ಮ ರಾಜ್ಯದಲ್ಲೂ ಇದು ಆಗತ್ತೆ ಅಂತಕ್ಕಂಥದ್ದು. ಆದ್ರೆ ತಕ್ಷಣ ಆಗಲಿಲ್ಲ, ತಡವಾಗಿ ಈಗ ಆಗಿರ್ತಕ್ಕಂಥದ್ದು ತಾವೆಲ್ಲರೂ ನೋಡ್ತಾ ಇದ್ದೀರ.